ಗಂಗೆಯಲ್ಲಿ ಸ್ನಾನ ಮಾಡುತ್ತಿರುವ ಒಬ್ಬರಿಗೆ ಒಂದು ಸಂದೇಹ ಉಂಟಾಯಿತು. ತಕ್ಷಣವೇ ಗಂಗಾ ನದಿಯನ್ನು ಕೇಳಿದರಂತೆ, ಅಮ್ಮ, ಎಷ್ಟು ಜನ ಎಷ್ಟು ಪಾಪಗಳನ್ನು ಮಾಡಿ ನದಿಯಲ್ಲಿ ಮುಳುಗಿಬಿಡುತ್ತಿದ್ದಾರೆ. ತಮ್ಮ ತಮ್ಮ ಪಾಪಗಳು ನದಿಗೆ ಬಿಡುತ್ತಿದ್ದಾರೆಯೇ? ಇಷ್ಟು ಜನರ ಪಾಪಭಾರವನ್ನು ನೀನು ಹೇಗೆ ಸಹಿಸುತ್ತಿದ್ದೀಯಮ್ಮ ಎಂದು ಕೇಳಿದನು. ಗಂಗಾ ತಾಯಿ ಉತ್ತರಿಸಿದಳು, ಅಪ್ಪ, ನಾನು ಎಲ್ಲಿ ಆ ಪಾಪಗಳನ್ನು ಹೊರುತ್ತಿದ್ದೀನಿ? ಎಲ್ಲವನ್ನೂ ತೆಗೆದುಕೊಂಡು ಕೂಡಲೇ ಸಮುದ್ರದಲ್ಲಿ ಕಳಿಸಿಬಿಡುತ್ತಿದ್ದೇನೆ ಎಂದಳು. ಅವನಿಗೆ ಮತ್ತೊಂದು ಸಂದೇಹ, ಅಯ್ಯೋ, ಎಲ್ಲ ಪುಣ್ಯ ನದಿಗಳು ಇಂಥೆಯಾದರೆ ಎಲ್ಲ ಪಾಪಗಳು ಸಮುದ್ರದಲ್ಲಿ ಸೇರಿದರೆ ಸಮುದ್ರ ಹೇಗೆ ಈ ಭಾರವನ್ನು ಸಹಿಸುತ್ತಿದ್ದೆ ಎಂದು ಸಮುದ್ರವನ್ನೇ ಕೇಳಿದನು. ಅದಕ್ಕೆ ಸಮುದ್ರನು, ನಾನು ಎಲ್ಲಿ ಈ ಪಾಪಭಾರವನ್ನು ಹೊರುತ್ತಿದ್ದೇನೆ? ಎಲ್ಲ ಪಾಪಗಳು ತಕ್ಷಣವೇ ಆವಿಯಾಗಿ ಪರಿವರ್ತನೆ ಮಾಡಿ ಮೋಡಗಳಾಗಿ ಕಳಿಸುತ್ತಿದ್ದೇನೆ ಎಂದು ಉತ್ತರಿಸಿದನು. ಇದನ್ನು ಕೇಳಿ ಅವನು ಮೋಡಗಳ ಬಳಿಗೆ ಹೋದನು. ಮೋಡಗಳೇ, ಈ ಪಾಪಭಾರವನ್ನು ನೀವು ಹೇಗೆ ಸಹಿಸುತ್ತಿದ್ದೀರಿ ಎಂದು ಕೇಳಿದಾಗ ಅವು ನಗುತ್ತಾ, ನಾವು ಎಲ್ಲಿ ಈ ಪಾಪಭಾರವನ್ನು ಹೊರುತ್ತಿದ್ದೇವೆ? ತಕ್ಷಣವೇ ನಿಮ್ಮ ಮೇಲೆ ಮಳೆ ರೂಪದಲ್ಲಿ ಸುರಿಸುತ್ತಿದ್ದೇವೆ. ಅವನು ಅಚ್ಚರಿಯಿಂದ ತಿಳಿದುಕೊಂಡು, ನಮ್ಮ ಪಾಪಗಳ ಫಲವನ್ನು ನಾವೇ ಅನುಭವಿಸುತ್ತಿದ್ದೇವೆ ಎಂದು ಕರ್ಮದಿಂದಲೇ ಕರ್ಮನಾಶವಾಗುವುದು ಎಂದು ಅಂದುಕೊಂಡನು.